ಸ್ಲಮ್ ಏರಿಯಾದಿಂದ ನಮಗೆ ಸೈಟ್ ಕೊಟ್ಟಿರೋದು. ಈಗ ನಮ್ಮ ಕರೆಂಟ್ ಬಿಲ್ ಇದೆ, ವಾಟರ್ ಬಿಲ್ ಇದೆ, ಟ್ಯಾಕ್ಸ್ ಕಟ್ಟಿದ್ದೀವಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಇದೆ. ಇವಾಗ ಹೋಗಿ ಅಂತಂದರೆ ಎಲ್ಲಿ ಹೋಗೋದು ನಾವು? ಯಾರು ಗೌರ್ಮೆಂಟಿಂದ ನಮಗೆ ಬಂದು ಏನೂ ಸಹಾಯ ಮಾಡಿಲ್ಲ. ನಮಗೆ ಟಾಯ್ಲೆಟ್ ಇಲ್ಲ ನೋಡಿ, ಲೇಡೀಸ್ ಎಲ್ಲ ಆ ರೈಲ್ವೆ ಗೇಟ್ ಮೇಲೆ ಹೋಗ್ತಾ ಇದ್ದಾರೆ. ಜೆಂಟ್ಸು ಈ ಕಡೆ ಹೋಗ್ತಾ ಇದ್ದಾರೆ, ಲೇಡೀಸ್ ಈ ಕಡೆ ಹೋಗ್ತಾ ಇದ್ದಾರೆ. ಮಕ್ಕಳು ಚಿಕ್ಕ ಚಿಕ್ಕ ಮಗುನ ಇಟ್ಕೊಂಡು ಬೀದಿಯಲ್ಲಿ ಕುತ್ಕೊಳ್ತಾ ಇದ್ದೀವಿ. ಲೇಡೀಸ್ ಪೊಲೀಸ್ ನಮ್ಮ ಮೇಲೆ ಕೈ ಇಟ್ಟಿಲ್ಲ, ಜೆಂಟ್ಸ್ ಪೊಲೀಸೇ ನಮ್ಮನ್ನ ಹೊಡೆದಿರೋದು. ಎಲ್ಲಾರನ್ನೂ ಹೊಡೆದಿದ್ದಾರೆ, ಎಲ್ಲರಿಗೂ ಗಾಯ ಆಗಿದೆ, ಹಾಸ್ಪಿಟ್ಲಲ್ಲಿ ಅಡ್ಮಿಟು ಆಗಿದ್ದೀವಿ ನಾವು. नाज़रीन, इस वक्त हम मौजूद हैं बेंगलुरु में वाक़ केजीहल्ली रेलवे गेट के पास, जहां एक अफसोसनाक मंजर देखने को मिला. नाज़रीन, हम आपको बता दें कि यहाँ 3 दिन पहले इन तमाम घरों पर बुलडोज़र्स चलाई गई, जिनमें तकरीबन 30 से 40 घर मौजूद थे. इनमें तकरीबन 150 अफराद थे जो अभी बेघर हो गए हैं. नाज़रीन, जैसा कि आप देख सकते हैं, ये तमाम घर जहाँ कभी यहाँ पर ख़ानदान बसते थे, अभी सारे ईंटें मिट्टी होकर रह गए हैं. नाज़रीन, आप ये भी देख सकते हैं कि इन घरों में अभी सामान मौजूद है, टैंक ड्रम्स मौजूद हैं, टीवी सेट मौजूद है, टेबल्स वगैरह सब कुछ वैसे ही मौजूद है. यहाँ के रिहायशों का कहना है कि इन्हें शिफ्टिंग का मौका भी नहीं दिया गया और बराह रास्त इन्हें हुकूमत से कोई नोटिस भी जारी नहीं किया गया है. नाज़रीन, यहाँ के रिहायशों का कहना है कि वो शिफ्टिंग का टाइम ना मिलने पर वो यहीं अपोजिट में आके छोटा सा टेंट डाल के 3 या 4 दिन से अपना गुजारा कर रहे हैं. ना इन्हें पीने के पानी की सहूलत है, ना इन्हें बैतुल खुला की सहूलत है, ना इन्हें कपड़े बदलने की जगह वगैरह कुछ है. यहाँ के रिहायशों का ये भी कहना है कि इनके बच्चे स्कूल वगैरह नहीं जा रहे हैं क्योंकि इनके पास उतनी सहूलत फ्राहम नहीं हुई है. नाज़रीन, हम आपको बता दें कि जब यहाँ के रिहायशों का ने एहतजाज किया कि हम यहाँ से नहीं जाएंगे बोल के, तो इन पर लाठी चार्ज भी किया गया है. तो इसी मामले में चलिए बात करते हैं यहाँ के रिहायशों से और जानते हैं इस मामले की मज़ीद तफसील. ಸರ್, ನಾವಿಲ್ಲಿ ವಾಸವಾಗಿರೋದು ಬಂದು 100 ವರ್ಷದಿಂದ ವಾಸವಾಗಿದ್ದೀವಿ. 100 ವರ್ಷದಿಂದ ಇದ್ದೀವಿ. ರೈಲ್ವೆ ಟ್ರ್ಯಾಕು ಬಂದಿಲ್ಲ ಅವಾಗ. ಈಗೀಗ ರೈಲ್ವೆ ಟ್ರ್ಯಾಕು ಒಂದು 10 ವರ್ಷದಿಂದ ಬಂದಿರೋದು. ಆಗ ರೈಲ್ವೆ ಟ್ರ್ಯಾಕ್ ಇದ್ದಿಲ್ಲ. ಈಗ ನಮಗೆ ಮನೆ ಕೊಟ್ಟು BBMP ಕಡೆಯಿಂದ ಅಲರ್ಟ್ ಮಾಡಿ ಲೋನ್, ಒಂಟಿ ಮನೆ ಲೋನ್ ಕೊಟ್ಟು ಎಲ್ಲ ಸ್ಯಾಂಕ್ಷನ್ ಮಾಡಿದ್ದಾರೆ. ಸ್ಲಮ್ ಏರಿಯಾದಿಂದ ನಮಗೆ ಸೈಟ್ ಕೊಟ್ಟಿರೋದು. ಈಗ ನಮ್ಮ ಕರೆಂಟ್ ಬಿಲ್ ಇದೆ, ವಾಟರ್ ಬಿಲ್ ಇದೆ, ಟ್ಯಾಕ್ಸ್ ಕಟ್ಟಿದ್ದೀವಿ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಇದೆ. ಇವಾಗ ಹೋಗಿ ಅಂತಂದರೆ ಎಲ್ಲಿ ಹೋಗೋದು ನಾವು? ಇವಾಗ ಬೀದಿಗೆ ಬಂದು 1 ವಾರ ಆಗ್ತಾ ಇದೆ. ಎಲ್ಲಿಂದ ಹೋಗೋದು ನಾವು ಹೇಳಿ ನೋಡೋಣ? ನಮ್ಮ ಮಕ್ಕಳನ್ನ ಇಟ್ಕೊಂಡು ವಾಶ್ರೂಮ್ ಇಲ್ಲ. ಒಂದು MLA, ಒಂದು ಅಧಿಕಾರಿ ಯಾರಾದರೂ ಬಂದಿದ್ದಾರಾ ಸರ್? ಒಬ್ಬರು ಬಂದಿಲ್ಲ. ಇಷ್ಟುವರೆಗೂ ಎಷ್ಟೋ ಪೇಟಿ ಕೊಟ್ಬಿಟ್ಟಿದ್ದೀವಿ. ಒಂದು ಜನ ನೋಡಿರಲ್ವಾ ಸರ್? ಒಂದು ಅಧಿಕಾರಿಗಳು ನೋಡಿರಲ್ವಾ? ಇಷ್ಟು ಮಕ್ಕಳನ್ನ ಇಟ್ಕೊಂಡು ಎಷ್ಟು 100 ಜನಕ್ಕೆ ಮೇಲೆ ಆಚೆ ಇದ್ದೀವಿ ನಾವು. ಯಾರಾದರೂ ಒಬ್ಬರಾದ್ರೂ ಒಂದು ಅಧಿಕಾರಿಗಳು ಬಂದು ನಮ್ಗೆ ಏನಾದರೂ ನ್ಯಾಯ ಕೊಡಿಸ್ತಾ ಇದ್ದಾರಾ? ಹೆಂಗೆ ಸರ್ ಸರ್ಕಾರ ಜಾಗದಲ್ಲಿ ಇದು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳ್ತಾರಲ್ಲ, ನಾವು ಮನೆ ಕಟ್ಟೋಕೆ ಮಾತ್ರ ಹೆಂಗೆ ಕೊಟ್ಟರು ಇವರು ಇದು ಗೌರ್ಮೆಂಟ್ ಅವರು? ಆವಾಗ ಗೊತ್ತಿಲ್ವಾ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಮನೆ ಕಟ್ತಾ ಇದ್ದೀವಿ ಅಂತ? ಆವಾಗಲೇ ಬಂದು ಇದು ಮಾಡ್ಬೋದಾಗಿತ್ತಲ್ವಾ? ಅವ್ರ ಜಾಗನ ನಾವು ಬಿಟ್ಕೊಟ್ಟಿದ್ದೀವಿ. ಇವಾಗ ಅದಾದರೂ ಕ್ಲೀನ್ ಮಾಡಬೇಕಲ್ವ? ಏನೂ ಇಲ್ಲ, ಎಂತನೂ ಇಲ್ಲ. ಬರೀ ನಾವು ಆಚೆನೇ ಕೂತಿದ್ದೀವಲ್ಲ ಸರ್. ನೈಟಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಒಂದೊಂದು ಸೊಳ್ಳೆ ಕಚ್ತಾ ಇದೆ. ಮಕ್ಕಳು ಮರಿಗೆ ಊಟ ಇಲ್ಲ, ಏನೂ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಿಲ್ಲ, ನಾವು ಕೆಲ್ಸಕ್ಕೆ ಹೋಗಿಲ್ಲ. ಕೆಲಸ ಮಾಡಿದ್ರೆ ತಾನೇ ಜೀವನ. ಏನೂ ಇಲ್ಲ. ಇವಾಗ ಕೂತಿ ನಾವೇನು ಮಾಡೋದು? ಇದಕ್ಕೊಂದು ಯಾರು ಪಾರ್ಟಿಗಳೇ ಇಲ್ವಾ ಸರ್? ಅಧಿಕಾರಿಗಳು, MLA, ಕೌನ್ಸಿಲರು, ಎಂಥ ಪಾರ್ಟಿಗಳು ಬಂದೇ ಇಲ್ವಾ? ನಾವು ಇಷ್ಟೊಂದು ಬಡ್ಕೊತಾ ಇದ್ದೀವಲ್ವಾ ಬನ್ನಿ ಅಂತ? ಯಾರು ಇಲ್ವಾ ಸರ್? ಟೋಟಲ್ ಎಷ್ಟು ಮನೆ ಡೆಮಾಲಿಷ್ ಮಾಡಿರೋದು? ಟೋಟಲ್ 50 ಮನೆ ಡೆಮಾಲಿಷನ್ ಮಾಡಿದ್ದಾರೆ. ಮೇಲೆ ಕೆಳಗಡೆ 3 ಫ್ಲೋರ್ ಕಟ್ಟಿರೋದು. ಎಷ್ಟು ಜನ ವಾಸವಾಗಿದ್ರು ಟೋಟಲ್ ಈ ಮನೆಯಲ್ಲಿ? ಟೋಟಲಾ ಸರ್? ಒಂದೊಂದು ಮನೇಲಿ 5 ಜನ ಅಂತಂದ್ರು. 100 ಮನೇಲಿ ಎಷ್ಟು ಜನ ಇರ್ತಾರೆ ಸರ್? ಈಗ ಸರ್ಕಾರದಿಂದ ನಿಮಗೆ ಯಾವುದು ಅನುಕೂಲ ಕೊಟ್ಟಿಲ್ಲ ಸರ್. 1 ವಾರದಿಂದ ಯಾವುದೇ ಅನುಕೂಲ ಕೊಟ್ಟಿಲ್ಲ. ಅವ್ರ ಜಾಗವರೆಗೂ ಅವ್ರು ಡೆಮಾಲೇಷನ್ ಮಾಡಿದ್ರು, ಬಿಟ್ಕೊಟ್ವಿ. ಇವಾಗ ಎಂಥದ್ದು ಇಲ್ಲ, ಯಾವುದೂ ಇಲ್ಲ. ಇದು ಮತ್ತೆ ಡೆಮಾಲೇಷನ್ ಮಾಡ್ತಾರೋ ಇಲ್ವೋ ಏನು ಅಂತ ಬೀದಿಯಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಗೆ ಇದಕ್ಕೆ ನ್ಯಾಯನೇ ಇಲ್ವಾ? ಮತ್ತೆ ಇದು ಬಂದು ಡೆಮಾಲಿಷ್ ಮಾಡಕ್ ಮುಂಚೆ ನಿಮಗೆ ಏನಾದರೂ ಬಂದು ನೋಟಿಸ್ ಕೊಡ್ತಿದ್ರು? ಸ್ಟೇ ಆರ್ಡ್ರಲ್ಲಿ ಯಾವುದು ಸಿಗ್ನೇಚರು ಇಲ್ಲ, ಗೌರ್ಮೆಂಟ್ ಸೀಲು ಇಲ್ಲ, ಯಾವುದೂ ಇಲ್ಲ. ಅವ್ರು ಏನು ಹೇಳಿದ್ರು, ನೀವು ಕಾಂಪೌಂಡ್ ಕಟ್ಕೊಡ್ತೀವಿ, ಇಷ್ಟು ದೂರ ಜಾಗ ಖಾಲಿ ಮಾಡಿ ಅಂತಂದ್ರು. ಮಾಡಿಕೊಟ್ವಿ. ಮರ ಎಲ್ಲನೂ ಕಡ್ದಾಕಿದ್ರು, ಎಲ್ಲ ಮಾಡಾಕಿದ್ರು. ಇವಾಗ ಏನೂ ಇಲ್ಲ, ಬೀದಿಯಲ್ಲಿ ಕೂತಿದ್ದೀವಲ್ಲ ಸರ್. ಮನೆ ಡೆಮಾಲೇಷನ್ ಮಾಡೋವಾಗ ಸಾಮಾನು ಬೀದಿಗೆ ಬಂತು.
ಡೆಮಾಲಿಶಿಂಗ್ ಮಾಡಿದ್ರಲ್ಲ ಅವರು, ಅದು ಈಗ ಕ್ಲೀನಿಂಗು ಏನು ಇದು ಮಾಡಿಲ್ಲ? ಯಾವುದು ಮಾಡಿಲ್ವಲ್ಲ ಸರ್. ವಾಶ್ರೂಮ್ ಇಲ್ಲ. ಹೆಣ್ಮಕ್ಳು ಎಲ್ಲಿ ಸರ್ ಹೋಗೋದು ನಾವು? ಸರ್ ಇವಾಗ ಬಡವ್ರಿಗೆ ಏನು ಇವಾಗ ಏನು ಮಾಡ್ತಾರೆ? ಇವಾಗ ಹೊಡೆದಾಗಿ ಎಲ್ಲ ಆಚೆ ಕೂತ್ಕೊಂಡಿದ್ದಾರೆ. ಇವಾಗ ಬಡವರಿಗೆ ಏನು ಸಹಕಾರ ಬಂದು ಏನು ಸಹಕಾರ ಮಾಡಿಕೊಡ್ತಾರೆ? ಸೊ ನಿಮ್ಮ ಕ್ಲಿಯರ್ ಡಿಮ್ಯಾಂಡ್ ಏನಿದೆ ಗೌರ್ಮೆಂಟ್? ಸರ್ ಇವಾಗ ಹೊಡೆದಾಗಿ ಎಲ್ಲ ರೋಡಲ್ಲಿ ಕೂತ್ಕೊಂಡಿದ್ದಾರೆ. ಇವಾಗ ಗೌರ್ಮೆಂಟ್ ಏನು ಮಾಡಿಕೊಡ್ತಾರೆ ಬಡವರಿಗೆ? ಇದೇ ಮಾತು. ಇವಾಗ ಎಷ್ಟು ದಿನ ಕೂತ್ಕೊಂಡಿದ್ದಾರೆ ರೋಡಲ್ಲಿ? ಏನಂದ್ರೆ ಗೌರ್ಮೆಂಟ್ ಏನಾದ್ರೆ ಬಂದು ಯಾವುದೋ ಏನಪ್ಪ ಬಡವರಿಗೆ ಹಿಂಗೆ ರೋಡಲ್ಲಿ ಕೂತ್ಕೊಂಡಿದ್ದಾರೆ, ಏನೋ ಸಹಕಾರ ಮಾಡಿಕೊಡೋಣ ಅಂತ ಯಾರೋ ಒಂದು ಒಪ್ಪೋದು ಬಂದಿಲ್ಲ. ಬಂದು ಏನು ರೆಡಿ ಮಾಡಿ ಕೊಟ್ಟರೆ ಕೂಡ ಏನೋ ಬಂದು ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ ನಾವು ಇದು ಮಾಡಬೇಕು. ಯಾವುದು ರೆಡಿ ಮಾಡಿ ಕೊಟ್ಟಿಲ್ಲ, ಎಲ್ಲ ರೋಡಲ್ಲಿ ಕೂತ್ಕೊಂಡಿದ್ದಾರೆ. ಇದಕ್ಕೆ ಏನು ಎಲ್ಲಿ ಹೋಗಿ ಮುಟ್ತಿರೋದೇ ಗೊತ್ತಿಲ್ಲ. ಈಗ ಜನ ಇದೆಲ್ಲ ಇವ್ರಿಗೆ ಊಟ ತಿಂಡಿ ಎಲ್ಲ ಯಾರು ಅವರೇ? ಸರ್ ಊಟ ತಿನ್ನೋದೆಲ್ಲ ಅವ್ರವ್ರ ಸ್ವಂತ ಕಾಸಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನೂ ಯಾರೋ ಬಂದು ಒಂದು ಊಟ ಇಸ್ಕೊಟ್ಟು ಯಾರೋ ಬಂದಿಲ್ಲ ಇಲ್ಲಿ. ಇವಾಗ ಜನಗಳು ಇದ್ದಾರೆ. ಇಲ್ಲಿ ಒಂದು ಬಾತ್ರೂಮ್ ವ್ಯವಸ್ಥಿಲ್ಲ, ಒಂದು ಸ್ನಾನ ಮಾಡೋ ಜಾಗ ಇಲ್ಲ. ಎಲ್ಲ ಇವಾಗ ರೋಡಲ್ಲಿ ಕುತ್ಕೊಂಡಿದ್ದಾರೆ. ಕುತ್ಕೊಂಡು ಎಷ್ಟು ದಿನ ಆಯ್ತು ಇಲ್ಲಿ? 4 ದಿವಸದಿಂದ ಒಂದು ಸ್ನಾನ ಮಾಡಿಲ್ಲ ಅವರು. ಎಲ್ಲಿ ಹೋಗೋದು? ಈ ಪಪ್ಲೆಗೆಲ್ಲಿ ಎಲ್ಲಿ ಬಾತ್ರೂಮ್ ಹೋಗೋದು? ಚಿಕ್ಕ ಹುಡುಗರಿದ್ದಾರೆ, ವಯಸ್ಸು ಹುಡುಗರಿದ್ದಾರೆ, ದೊಡ್ಡ ದೊಡ್ಡ ಹೆಣ್ಮಕ್ಳು ಇದ್ದಾರೆ. ಎಲ್ಲಿ ಹೋಗ್ತಾರೆ ಬಾತ್ರೂಮಿಗೆ? ಎಲ್ಲಿ ಬಂದು ಯಾರೋ ಬಂದು ಏನಾಯ್ತು ಹೆಂಗೆ ಇದೆ ಏನು ಅಂತ ಯಾರು ಒಂದು MLA ಬಂದಿಲ್ಲ, ಒಂದು ಕೌನ್ಸಿಲರ್ ಬಂದಿಲ್ಲ. ನಮಗೂ ಏಟಿ ಬಿದ್ದಿದೆ ಸರ್. ನಮಗೆ ಸರ್ಕಾರ ನಮ್ಮ ಗೌರ್ಮೆಂಟಿಂದ ಮನೆ ಶಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಮನೆ ಕಟ್ಟೋಕ್ಕೂ ಶಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಈ ಅಡ್ರೆಸ್ಸಲ್ಲೇ ಇದೆ. ನಾವು ಏನು ಹೇಳಿದ್ರು ರೈಲ್ವೆ ಜಾಗ ಅಂತ ಮನೆ ಕಟ್ಟುವಾಗ ಗೊತ್ತಿಲ್ವಾ ಅವ್ರಿಗೆ? ಮನೆ ಶಾಂಕ್ಷನ್ ಮಾಡಿ ದುಡ್ಡು ಕೊಟ್ರಲ್ಲ 3 ಲಕ್ಷ, ಆವಾಗ ಗೊತ್ತಾಗಲಿಲ್ವಾ ಇದು ರೈಲ್ವೆ ಜಾಗ ಅಂತ? ನಾವು ಏನು ಕೇಳಿದ್ವಿ? 4 ದಿನ ಅವಕಾಶ ಕೇಳಿದ್ವಿ. ನಮಗೆ 4 ದಿನ ಅವಕಾಶ ಕೊಡಿ, ನಾವೇ ಖಾಲಿ ಮಾಡಿ ಕೊಡ್ತೀವಿ, ಆಮೇಲೆ ನೀವು ಇದು ಮಾಡ್ಕೊಳ್ಳಿ ಅಂತ. ಟೈಮ್ ಕೊಡಲ್ಲ ಅಂತ ಹೇಳ್ಬಿಟ್ರು. ಸರಿ, ನಮಗೆ ಇರೋಕ್ಕೆ ಜಾಗ ಬೇಕು, ಮನೆ ಬೇಕು, ಟಾಯ್ಲೆಟ್ ಗೀಲೆಟ್ ಯಾರು ಇಲ್ಲ ನೋಡಿ. ಫುಲ್ ಲೇಡೀಸ್ ಅವರೇ ಇದ್ದಾರೆ, ಮಕ್ಕಳಿದ್ದಾರೆ, ವಾಶ್ರೂಮ್ ಇಲ್ಲ. ನಮಗೆ ಗೌರ್ಮೆಂಟಿಂದ ಏನು ಕೊಟ್ಟಿಲ್ಲ. ಎಲ್ಲ ಹೊರ್ಗಡೆಯಿಂದಾನೇ ಬರ್ತಾ ಇದೆ. ಊಟ, ವಾಟರು ಎಲ್ಲ ಹೊರ್ಗಡೆನೇ ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಹಾಲಿಲ್ಲ, ಏನಿಲ್ಲ, ಎಲ್ಲ ಹೊರ್ಗಡೆಯಿಂದಲೇ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇನ್ನೊಂದು, ಲೇಡೀಸ್ ಪೊಲೀಸ್ ನಮ್ಮ ಮೇಲೆ ಕೈ ಇಟ್ಟಿಲ್ಲ. ಜೆಂಟ್ಸ್ ಪೊಲೀಸೇ ನಮ್ಮನ್ನ ಹೊಡೆದಿರೋದು. ಎಲ್ಲರನ್ನೂ ಹೊಡೆದಿದ್ದಾರೆ, ಎಲ್ಲರಿಗೂ ಗಾಯ ಆಗಿದೆ. ಹಾಸ್ಪಿಟ್ಲಲ್ಲಿ ಅಡ್ಮಿಟು ಆಗಿದ್ದೀವಿ ನಾವು. ನಾವು ಕೇಳ್ತಾ ಇರೋದು ನಮಗೆ ಇರೋಕ್ಕೆ ಮನೆ ಕೊಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ನಮ್ಗೆ ಅದೇ ಬೇಕಾಗಿದೆ. ಯಾಕಂದರೆ ಇವಾಗೆಲ್ಲ ಹೊಡೆದ್ಬಿಟ್ರಿ ನೋಡಿ, ಬೀದಿಯಲ್ಲಿ ನಿಂತ್ಕೊಂಡಿದ್ದೀವಿ. ಯಾರು ಬಂದು ನಮ್ಮನ್ನ ನೋಡಿಲ್ಲ ಸರ್ಕಾರದಿಂದ. ಎಲ್ಲರೂ ಹೊರಗಡೆ ಇರೋರೇ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ನ್ಯಾಯ ಬೇಕು ಸರ್. ಯಾರು ಬಂದಿಲ್ಲ ಸರ್, ಯಾರು ಬಂದು ಇಲ್ಲಿ ನೋಡಲಿಲ್ಲ, ಯಾರು ಬಂದು ಇಲ್ಲಿ ಎತ್ತಿನೂ ನೋಡಿಲ್ಲ. ಬೇರೆ ಹೊರಗಡೆ ಇರೋ ಮಾತ್ರ ಬಂದು ನಮಗೆ ಊಟ, ಬಿಸ್ಕಿಟು, ಚಾಕ್ಲೇಟು ಎಲ್ಲ ಅವರೇ ಮಾಡ್ತಾ ಇದ್ದಾರೆ. ನೀರು ಎಲ್ಲ ಅವರೇ ಕೊಡ್ತಾ ಇದ್ದಾರೆ. ನಮಗೆ ಪಬ್ಲಿಕ್ ಸರ್ವಿಸೇ ಕೊಡ್ತಾ ಇದ್ದಾರೆ. ಯಾರು ಗೌರ್ಮೆಂಟಿಂದ ನಮಗೆ ಬಂದು ಏನೂ ಸಹಾಯ ಮಾಡಿಲ್ಲ. ನಮಗೆ ಟಾಯ್ಲೆಟ್ ಇಲ್ಲ ನೋಡಿ. ಲೇಡೀಸ್ ಎಲ್ಲ ಆ ರೈಲ್ವೆ ಗೇಟ್ ಮೇಲೆ ಹೋಗ್ತಾ ಇದ್ದಾರೆ. ಜೆಂಟ್ಸು ಈ ಕಡೆ ಹೋಗ್ತಾ ಇದ್ದಾರೆ, ಲೇಡೀಸ್ ಈ ಕಡೆ ಹೋಗ್ತಾ ಇದ್ದಾರೆ. ಮಕ್ಕಳು ಚಿಕ್ಕ ಚಿಕ್ಕ ಮಗುನ ಇಟ್ಕೊಂಡು ಬೀದಿಯಲ್ಲಿ ಕುತ್ಕೊಳ್ತಾ ಇದ್ದೀವಿ. ನಮಗೆ ಏನು ನ್ಯಾಯ ಹೇಳಿ? ಸದ್ಯಕ್ಕೆ ರಾತ್ರಿ ಇಲ್ಲೇ ಸ್ಟೇ ಆಗ್ತಾ ಇರೋದು ಸರ್. 3 ದಿನದಿಂದ 4 ದಿನದಿಂದ ಇಲ್ಲೇ ಸ್ಟೇ ಆಗ್ತಾ ಇರೋದು ನಾವು. ಊಟ ಗೀಟ ಎಲ್ಲ ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ರೈಲ್ವೆ ಪಟ ಮೇಲೆ ಫುಲ್ ಅಲ್ಲೇ ಹೋಗ್ತಾ ಇದ್ವಿ, ರೋಡಲ್ಲೇ ಹೋಗ್ತಾ ಇದ್ವಿ ನಾವು. ನೋಡಿ, ಬಟ್ಟೆನೂ ಇಲ್ಲ ನಮಗೆ ಹಾಕ್ಕೊಳ್ಳೋಕ್ಕೆ. ಬಟ್ಟೆ ಇಲ್ಲ, ಸ್ನಾನ ಮಾಡ್ಕೊಳ್ಳಿ, ಫೇಸ್ ವಾಶ್ ಮಾಡ್ಕೊಂಡು ನೀರಿಲ್ಲ ನಮಗೆ. ಎಲ್ಲ ನಾವು ಈ ಬಿಸ್ನರಿ ವಾಟರ್ ತಗೊಂಡು ಬಂದು ಎಲ್ಲ ಹೊರಗಡೆಯಿಂದ ಸಹಾಯ ಮಾಡಿಕೊಂಡು ಅವರಿಂದಾನೇ, ಪಬ್ಲಿಕ್ಕಿಂದಾನೇ ನಾವು ಇಲ್ಲಿ ಜೀವನ ಮಾಡ್ತಾ ಇದ್ವಿ. ಅವರು ಊಟ ತಗೊಂಡು ಬಂದು ಕೊಡ್ತಾ ಇದ್ದಾರೆ, ಅವರೇ ವಾಟರ್ ತಗೊಂಡು ಬಂದು ಕೊಡ್ತಾ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಕೈಯಲ್ಲಿನೂ ಬಿತ್ತು ಸರ್. ಆಮೇಲೆ ಇಲ್ಲಿ ಶೋಲ್ಡ್ರಲ್ಲಿನೂ ಹೊಡೆದಿದ್ದಾರೆ.